ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಸಾಮಾನ್ಯ ವಸ್ತುಗಳಲ್ಲಿ ಎಷ್ಟೊಂದು ಅಸಾಮಾನ್ಯ ಕಥೆಗಳ ಅಡಗಿರುತ್ತೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ವಸ್ತುವಿನ ಕಥೆನ ನೋಡೋಣ. ಅದು ಸಮುದ್ರದ ಶಂಖ. ಇದನ್ನ ನೋಡಿದ್ರೆ ಇದೊಂದು ಸುಂದರವಾದ ಚಿಪ್ಪು ಅಷ್ಟೇ ಅನ್ಸತ್ತೆ. ಆದ್ರೆ ಇದೇ ಶಂಖದೊಳಗೆ ಗಣಿತ, ಈ ಬ್ರಹ್ಮಾಂಡದ ಸದ್ದು ಅಷ್ಟೇ ಅಲ್ಲ, ನಮ್ಮ ದೇಹದ ವಿನ್ಯಾಸವೇ ಅಡಗಿದೆ ಅಂದ್ರೆ ನಂಬೋಕೆ ಆಗತ್ತಾ? ಬನ್ನಿ ಈ ಅದ್ಭುತ ಪಯಣ ಶುರು ಮಾಡೋಣ. ನೋಡಿ ಇದನ್ನೇ ನಮ್ಮ ಇವತ್ತಿನ ಪಯಣದ ಹೀರೋ, ಈ ಶಂಖ. ಸಮುದ್ರ ದಡದಲ್ಲಿ ಸಿಗುವ ಒಂದು ಮಾಮೂಲಿ ಶಂಖ ಅನ್ಸ್ಬಹುದು. ಆದ್ರೆ ಇದ್ರ ಸುರುಳಿ ಡಿಸೈನ್ ಇದೆಯಲ್ಲ, ಅದ್ರಲ್ಲಿ ಬ್ರಹ್ಮಾಂಡದ ಒಂದು ಗಣಿತದ ಸೂತ್ರನೇ ಇದೆ. ಇಷ್ಟೇ ಅಲ್ಲ, ಇದ್ರೊಳಗಿಂದ ಬರೋ ಸದ್ದಲ್ಲಿ ಸೃಷ್ಟಿಯ ರಹಸ್ಯವೇ ಇದೆ ಅಂತಾರೆ. ಸೊ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಹುಡುಕಾಟದ ದಾರಿ. ಅಂದ್ರೆ ಈ ಚಿಕ್ಕ ಚಿಪ್ಪು ಸುಮ್ನೆ ಸಮುದ್ರದಲ್ಲಿ ಸಿಗೋ ಒಂದು ವಸ್ತು ಅಲ್ಲ. ಇದು ಈ ಇಡೀ ಕಾಸ್ಮೋಸ್ ಮತ್ತು ನಮ್ಮ ಶರೀರದ ನಡುವೆ ಇರೋ ಒಂದು ಲಿಂಕ್. ಈ ಕನೆಕ್ಷನ್ ಏನು ಅಂತ ಒಂದೊಂದಾಗೆ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದ್ಲು ಈ ಶಂಖದ ಸೈಲೆಂಟ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇದರ ವಿನ್ಯಾಸದಲ್ಲಿ ಅಡಗಿರೋ ಗಣಿತದ ಸೀಕ್ರೆಟ್. ಇದು ಪ್ರಕೃತಿ ಬರ್ದ ಒಂದು ಬ್ಯೂಟಿಫುಲ್ ಕವಿತೆ ಇದ್ದ ಹಾಗೆ. ಈ ಸೀಕ್ರೆಟ್ ಡಿಕೋಡ್ ಮಾಡೋಕೆ ನಮಗ್ ಬೇಕಾಗಿರೋ ಕೀ ಅಂದ್ರೆ ಗೋಲ್ಡನ್ ರೇಷಿಯೋ. ಇದನ್ನ ಡಿವೈನ್ ಪ್ರೊಪೋರ್ಷನ್ ಅಂತನೂ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಹೂವಿನ ಎಸಳುಗಳಿಂದ ಹಿಡಿದು ಗ್ಯಾಲಕ್ಸಿಗಳವರೆಗೂ ಪ್ರಕೃತಿಯಲ್ಲಿರೋ ತುಂಬಾ ಸುಂದರವಾದ ರಚನೆಗಳ ಹಿಂದೆ ಇದೇ ಫಾರ್ಮುಲಾ ಕೆಲಸ ಮಾಡುತ್ತೆ. ಆ ಮ್ಯಾಜಿಕಲ್ ನಂಬರ್ 1.618. ಇದನ್ನ ಗ್ರೀಕ್ ಅಕ್ಷರ ಫೈ ಅಂತ ಗುರುತಿಸ್ತಾರೆ. ಇದನ್ನ ಸೌಂದರ್ಯದ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಅಂದ್ರೂ ತಪ್ಪಿಲ್ಲ. ಎಲ್ಲೆಲ್ಲಿ ಸೌಂದರ್ಯ, ಸಾಮರಸ್ಯ ಅಂದ್ರೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೋ ಅಲ್ಲೆಲ್ಲ ಈ ನಂಬರ್ ಕಾಣಿಸ್ಕೊಳ್ಳುತ್ತೆ. ನೋಡಿ, ಎಡಗಡೆ ಇರೋದು ಸುನ್ನೆ ಒಂದು ಡ್ರಾಯಿಂಗ್ ಅನ್ಕೋಬೇಡಿ, ಇದು ಗೋಲ್ಡನ್ ಸ್ಪೈರಲ್. ನಮ್ಮ ಬ್ರಹ್ಮಾಂಡದಲ್ಲಿರೋ ಗ್ಯಾಲಕ್ಸಿಗಳ ಡಿಸೈನ್ ಕೂಡ ಹೀಗೆ ಇರುತ್ತೆ. ಈಗ ಬಲಗಡೆ ಇರೋ ಶಂಖದ ಎಕ್ಸ್ರೇ ಚಿತ್ರ ನೋಡಿ. ಆ ಗ್ಯಾಲಕ್ಸಿಯ ವಿನ್ಯಾಸವೇ ಈ ಚಿಕ್ಕ ಚಿಪ್ಪಿನೊಳಗೆ ಎಷ್ಟು ಪರ್ಫೆಕ್ಟ್ ಆಗಿ ಮರುಸೃಷ್ಟಿಯಾಗಿದೆ. ಅಬ್ಬಾ, ಅದ್ಭುತ ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ಈ ಮ್ಯಾಥಮ್ಯಾಟಿಕಲ್ ಸೀರೀಸ್ಗೆ ಫಿಬೊನಾಕಿ ಸೀರೀಸ್ ಅಂತ ಕರೀತಾರೆ. ಆದ್ರೆ ನಿಮಗ್ ಗೊತ್ತಾ, ಫಿಬೊನಾಕಿಗಿಂತ 100 ವರ್ಷಗಳ ಹಿಂದೆನೆ ನಮ್ಮ ಭಾರತದ ಗಣಿತಜ್ಞ ಹೇಮಚಂದ್ರಲು ಇದನ್ನ ವಿವರಿಸಿದ್ರು. ಹಾಗಾಗಿ ಇದರ ನಿಜವಾದ ಹೆಸರು ಹೇಮಚಂದ್ರ ಸರಣಿ. ಸರಿ, ಮ್ಯಾಥ್ಸ್ನ ಸೈಲೆಂಟ್ ಬ್ಯೂಟಿಯಿಂದ ಈಗ ಸೌಂಡ್ನ ವೈಬ್ರೇಷನ್ಗೆ ಹೋಗೋಣ. ಶಂಖ ಅಂದ್ರೆ ಬರೀ ಆಕಾರದಲ್ಲಿರೋ ಗಣಿತ ಅಷ್ಟೇ ಅಲ್ಲ, ಅದು ತನ್ನೊಳಗೆ ಒಂದು ದೈವಿಕ ನಾದವನ್ನು ಹಿಡಿದಿಟ್ಕೊಂಡಿದೆ. ನಮ್ಮ ಭಾರತೀಯ ಫಿಲಾಸಫಿ ಪ್ರಕಾರ ಈ ಬ್ರಹ್ಮಾಂಡ ಹುಟ್ಟಿದ್ದೇ ಒಂದು ಸದ್ದಿನಿಂದ. ಆ ಮೊದಲ ಸದ್ದು ಓಂಕಾರ. ಶಂಖವನ್ನ ಊದಿದಾಗ ಬರೋ ಧ್ವನಿ ಇದೆಯಲ್ಲ, ಅದು ಆ ಮೂಲ ಸೌಂಡ್ನೇ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೆ ನೋಡಿ ನಾದ ಬ್ರಹ್ಮ ಅಂತಾರೆ. ಅಂದ್ರೆ ಸೌಂಡೇ ದೇವ್ರು ಅಂತ. ಆದರೆ ಈ ನಂಬಿಕೆ ಬರೀ ಭಾರತಕ್ಕೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಶಂಖದ ನಾದದ ಮಹತ್ವವನ್ನ ಪ್ರಪಂಚದಾದ್ಯಂತ ಎಷ್ಟೋ ಹಳೇ ಸಂಸ್ಕೃತಿಗಳು ಗುರುತಿಸಿವೆ. ಬನ್ನಿ ಇದರ ಒಂದು ಗ್ಲೋಬಲ್ ಟೂರ್ ಮಾಡೋಣ. ನಮ್ಮ ಪಯಣ ಶುರುವಾಗೋದು ಭಾರತದಿಂದಲೇ. ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿರೋ ಮೋನ್ಪಾ ಅನ್ನೋ ಬುಡಕಟ್ಟು ಜನಾಂಗ ಶಂಖವನ್ನು ತುಂಬಾ ಪವಿತ್ರವಾದ ವಸ್ತುವಾಗಿ ನೋಡ್ತಾರೆ. ಅಂದ್ರೆ ಇದು ಕೇವಲ ಶಾಸ್ತ್ರ ಸಂಪ್ರದಾಯಗಳನ್ನು ಮೀರಿ ಜನಗಳ ಜೊತೆ ಬೆರೆತುಹೋಗಿದೆ. ಈಗ ಸಮುದ್ರದಿಂದ ಸಾವಿರಾರು ಕಿಲೋಮೀಟರ್ ದೂರ ಟಿಬೆಟ್ನ ಎತ್ತರದ ಪ್ರದೇಶಗಳಿಗೆ ಹೋಗೋಣ. ಅಲ್ಲೂ ಕೂಡ ಶಂಖಕ್ಕೆ ಪವಿತ್ರ ಸ್ಥಾನ ಇದೆ. ಬೌದ್ಧ ಧರ್ಮದಲ್ಲಿ ಇದರ ಸದ್ದು ಹುಂ ಅನ್ನೋ ಬೀಜ ಮಂತ್ರವನ್ನ ಪ್ರತಿನಿಧಿಸುತ್ತೆ. ಇದು ಕೂಡ ಓಂಕಾರದ ಹಾಗೆ ಜ್ಞಾನೋದಯ ಮತ್ತೆ ದೈವಿಕ ಶಕ್ತಿಯ ಸಂಕೇತ. ಕೊನೆಗೆ ನಮ್ಮ ಜರ್ನಿ ಬಂದು ನಿಲ್ಲೋದು ಅಮೆರಿಕ ಖಂಡದಲ್ಲಿ. ಇಲ್ಲಿ ಮಾಯಾ, ಅಸ್ಟೆಕ್ನಂಥ ಪ್ರಾಚೀನ ನಾಗರಿಕತೆಗಳು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಯುದ್ಧಕ್ಕೆ ಕರೆಯೋಕೆ ಹೀಗೆಲ್ಲ ಶಂಖವನ್ನ ಬಳಸ್ತಿದ್ರು. ಅಂದ್ರೆ ನೋಡಿ, ಭಾರತದಿಂದ ಟಿಬೆಟ್ನಿಂದ ಅಮೆರಿಕ, ಈ ಒಂದು ಸದ್ದು ಇಡೀ ಜಗತ್ತನ್ನೇ ಬೆಸೆದಿದೆ. ಸೌಂಡ್ನ ಜರ್ನಿ ನೋಡಿದ್ವಿ. ಈಗ ಶಂಖ ಅನ್ನೋ ಪದದ ಜರ್ನಿ ನೋಡೋಣ. ಒಂದು ಪದ ಹೇಗೆ ಸಾವಿರಾರು ವರ್ಷ ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಷೆಗಳ ಮೂಲಕ ಪ್ರಯಾಣ ಮಾಡಿ ಇವತ್ತಿನ ರೂಪಕ್ಕೆ ಬಂದಿದೆ ಅನ್ನೋದೇ ಒಂದು ಥ್ರಿಲ್ಲಿಂಗ್ ಕಥೆ. ಈ ಫ್ಲೋ ನೋಡಿ. ನಮ್ಮ ಭಾರತದ ಸಂಸ್ಕೃತದ ಮೂಲ ಪದ ಶಂಖ. ಇದು ಗ್ರೀಕಿಗೆ ಹೋದಾಗ ಕೊಂಖೆಯಾಯಿತು. ಅಲ್ಲಿಂದ ರೋಮನರ ಲ್ಯಾಟಿನ್ ಭಾಷೆಯಲ್ಲಿ ಕಾನ್ಷಾ ಅಂತ ಬದಲಾಯಿತು. ಕೊನೆಗೆ ಇವತ್ತು ಇಂಗ್ಲಿಷ್ನಲ್ಲಿ ನಾವು ಬಳಸೋ ಕಾಂಚ್ ಪದವಾಗಿ ರೂಪುಗೊಂಡಿತು. ವಸ್ತು ಒಂದೇ, ಮೂಲನೂ ಒಂದೇ, ಆದರೆ ಪ್ರಪಂಚದ ಬೇರೆ ಬೇರೆ ಕಡೆ ಬೇರೆ ಬೇರೆ ಸೌಂಡು. ಇದು ಲ್ಯಾಂಗ್ವೇಜ್ ಹೇಗೆ ಬದಲಾಗತ್ತೆ ಅನ್ನೋಕೆ ಒಂದು ಅದ್ಭುತ ಉದಾಹರಣೆ. ಇಲ್ಲಿವರೆಗೂ ನಾವು ಶಂಖಕ್ಕೂ ಹೊರಗಿನ ಪ್ರಪಂಚಕ್ಕೂ ಇರೋ ಕನೆಕ್ಷನ್ಗಳನ್ನ ನೋಡಿದ್ವಿ. ಗಣಿತ, ಸೌಂಡ್, ಭಾಷೆ ಎಲ್ಲ
ಈಗ ನಮ್ಮ ಜರ್ನಿಯ ಅತ್ಯಂತ ಅಚ್ಚರಿಯ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ದೇಹದ ಒಳಗೆ ಇರೋ ಶಂಖದ ಪ್ರತಿರೂಪವನ್ನ ಹುಡುಕೋಣ ಬನ್ನಿ. ಪ್ರಕೃತಿಯ ಡಿಸೈನ್ ಎಂಥ ಅದ್ಭುತ ಅಲ್ವಾ? ಯೋಚನೆ ಮಾಡಿ, ಶಂಖ ತನ್ನ ಸುರುಳಿ ಆಕಾರದಿಂದ ಸೌಂಡನ್ನ ಹೊರಗೆ ಆಂಪ್ಲಿಫೈ ಮಾಡುತ್ತೆ. ಅದೇ ರೀತಿ ನಮ್ಮ ಕಿವಿಯೊಳಗೆ ಸೌಂಡನ್ನ ರಿಸೀವ್ ಮಾಡೋ ಕಾಕ್ಲಿಯಾ ಅನ್ನೋ ಅಂಗ ಇದೆಯಲ್ಲ, ಅದೂ ಕೂಡ ಶಂಖದ ಹಾಗೆ ಸುರುಳಿಯಾಗಿದೆ. ಒಂದು ಸೌಂಡ್ ಪ್ರೊಡ್ಯೂಸರ್, ಇನ್ನೊಂದು ಸೌಂಡ್ ರಿಸೀವರ್, ಅದೇ ಎರಡರ ಡಿಸೈನು ಒಂದೇ. ವಾವ್! ಈ ಕನೆಕ್ಷನ್ ಯೋಗದಲ್ಲೂ ಮುಂದುವರಿಯುತ್ತೆ. ಶಂಖಮುದ್ರೆ ಅಂತ ಕರೆಯೋ ಈ ಹಸ್ತಮುದ್ರೆಯನ್ನ ನೋಡಿ. ನಮ್ಮ ಕೈಗಳನ್ನ ಶಂಖದ ಆಕಾರದಲ್ಲಿ ಹಿಡಿದಾಗ ಅದು ನಮ್ಮ ಗಂಟಲಿನ ಶಕ್ತಿ ಕೇಂದ್ರದ ಮೇಲೆ ಪರಿಣಾಮ ಬೀರಿ ಮಾತು ಮತ್ತು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಮತ್ತು ಈಗ ನಮ್ಮ ಪಯಣದ ಕ್ಲೈಮ್ಯಾಕ್ಸ್, ಅತ್ಯಂತ ಸ್ಪಷ್ಟವಾದ ಸಂಪರ್ಕ. ಇಂಗ್ಲಿಷ್ನಲ್ಲಿ ಆಡಮ್ಸ್ ಆಪಲ್ ಅಂತ ಕರೀತಾರಲ್ಲ, ನಮ್ಮ ಗಂಟಿಲಿನ ಭಾಗ, ಅಂದ್ರೆ ನಮ್ಮ ವಾಯ್ಸ್ ಬಾಕ್ಸ್ ಇರೋ ಜಾಗ. ಅದಕ್ಕೆ ಕನ್ನಡ ಸೇರಿದಂತೆ ಎಷ್ಟೋ ಭಾರತೀಯ ಭಾಷೆಗಳಲ್ಲಿ ಶಂಖ ಅಂತಲೇ ಕರೀತಾರೆ. ಇದು ಸುಮ್ನೆ ಕಾಕತಾಳೀಯ ಅಲ್ಲ. ನಮ್ಮ ಧ್ವನಿಯನ್ನೇ ಉತ್ಪಾದಿಸೋ ಅಂಗಕ್ಕೆ ನಾವು ಸಾವಿರಾರು ವರ್ಷಗಳಿಂದ ಶಂಖದ ಹೆಸರನ್ನೇ ಇಟ್ಟಿದೀವಿ. ಈ ಕೊನೆಯ ಹೋಲಿಕೆಯನ್ನೊಮ್ಮೆ ನೋಡಿ. ಶಂಖದ ಹೊರಗಡೆ ಇರೋ ಚಿಕ್ಕ ಚಿಕ್ಕ ಗೆರೆಗಳಿದ್ಯಲ್ಲ, ಅವು ನಮ್ಮ ಗಂಟಿಲಿನೊಳಗೆ ಸೌಂಡನ್ನ ಕ್ರಿಯೇಟ್ ಮಾಡೋ ಧ್ವನಿ ತಂತುಗಳ ಅಂದ್ರೆ ವೋಕಲ್ ಕಾರ್ಡ್ಸ್ನ ರಚನೆಯನ್ನೇ ಹೋಲ್ತಿವೆ. ಹೊರಗಿನ ಶಂಖ ಮತ್ತು ಒಳಗಿನ ಶಂಖ ಎರಡೂ ಒಂದೇ ಡಿಸೈನ್ ಪ್ರಿಂಟನ್ನ ಹೊಂದಿವೆ. ಪ್ರಕೃತಿಯ ವಿನ್ಯಾಸ ಎಷ್ಟು ಪರ್ಫೆಕ್ಟ್ ಅಲ್ವಾ? ಹಾಗಾದ್ರೆ ನಮ್ಮ ಈ ಇಡೀ ಜರ್ನಿಯ ಸಾರಾಂಶ ಏನು? ನಾವು ಶುರು ಮಾಡಿದ್ದು ಒಂದು ಸಾಮಾನ್ಯ ಶಂಖದಿಂದ, ಅಲ್ಲಿಂದ ಗಣಿತದ ಫಾರ್ಮುಲಾ, ಬ್ರಹ್ಮಾಂಡದ ಸೌಂಡ್, ಭಾಷೆಯ ಹಿಸ್ಟ್ರಿ, ಕೊನೆಗೆ ನಮ್ಮದೇ ದೇಹದ ರಚನೆಯ ರಹಸ್ಯದವರೆಗೂ ಬಂದು ತಲುಪಿದ್ದೀವಿ. ಶಂಖ ನಮ್ಗೆ ತೋರ್ಸ್ಕೊಟ್ಟಿದ್ದು ಬರೀ ಅದರ ಕಥೆಯನ್ನಲ್ಲ, ಬದಲಿಗೆ ಈ ಎಲ್ಲ ಬೇರೆ ಬೇರೆ ಜ್ಞಾನದ ಕ್ಷೇತ್ರಗಳು ಹೇಗೆ ಒಂದಕ್ಕೊಂದು ಕಣ್ಣಿಗೆ ಕಾಣದ ಎಳೆಗಳಿಂದ ಬೆಸೆದುಕೊಂಡಿವೆ ಅನ್ನೋದನ್ನ. ಹಾಗಾದ್ರೆ ಇದ್ರಿಂದ ನಾವು ಕಲಿಬೇಕಾದ ಪಾಠ ಏನು? ನಮ್ಮ ಸುತ್ತಮುತ್ತರೋ ಪ್ರಪಂಚವನ್ನ ಒಂದು ಕುತೂಹಲದ ಕಣ್ಣಿಂದ ನೋಡಕ್ ಶುರು ಮಾಡಿದ್ರೆ, ಒಂದು ಚಿಕ್ಕ ಶಂಖದಲ್ಲಿ ಇಡೀ ಬ್ರಹ್ಮಾಂಡವೇ ಕಂಡ ಹಾಗೆ ಪ್ರತಿಯೊಂದು ವಸ್ತುವಿನಲ್ಲೂ ಇಂಥ ಎಷ್ಟೋ ಅದ್ಭುತ ಕಥೆಗಳು ಸಿಗ್ತವೆ. ಪ್ರಕೃತಿ ತನ್ನ ಸೀಕ್ರೆಟ್ಸ್ನ ಎಲ್ಲೂ ಬಚ್ಚಿಡಲ್ಲ, ಎಲ್ಲವೂ ನಮ್ಮ ಕಣ್ಮುಂದೇ ಇವೆ. ನಾವು ಕೇವಲ ನೋಡೋ ದೃಷ್ಟಿಯನ್ನ ಬದಲಿಸ್ಕೋಬೇಕು ಅಷ್ಟೇ.